Next, chapter 8, that is quantum mechanics. Okay, in that the first concept is black body radiation. ಲಾಸ್ಟ್ ಲೇಸರ್ ಚಾಪ್ಟರ್ 9 ಮಾಡ್ಯೂಲ್ 4ನಲ್ಲಿ 2 ಚಾಪ್ಟರ್ಸ್ ಇದೆ. ಒನ್ ಇಸ್ ಚಾಪ್ಟರ್ 8 ಆ್ಯಂಡ್ 9. ಓಕೆ, 9th ಚಾಪ್ಟರ್ ಕಂಪ್ಲೀಟ್ ಆಗಿದೆ. 8th ಚಾಪ್ಟರ್ನಲ್ಲಿ ಫಸ್ಟ್ ಕಾನ್ಸೆಪ್ಟು ಬ್ಲ್ಯಾಕ್ ಬಾಡಿ ರೇಡಿಯೇಷನ್. ಹಾಗಿದ್ರೆ ಬ್ಲ್ಯಾಕ್ ಬಾಡಿ ಅಂತಂದ್ರೆ ಏನು ಅಂತಂದರೆ, ಇನ್ ಆರ್ಡರ್ ಟು ಕಾಲ್ ಎ ಸಬ್ಸ್ಟೆನ್ಸ್ ಆರ್ ಎ ಮ್ಯಾಟರ್ ಇಸ್ ಎ ಬ್ಲ್ಯಾಕ್ ಬಾಡಿ. ಯಾವುದಾದ್ರೂ ಒಂದು ಸಬ್ಸ್ಟೆನ್ಸ್ ಅಥವಾ ಮ್ಯಾಟರ್ನ ಬ್ಲ್ಯಾಕ್ ಬಾಡಿ ಅಂತ ನೇಮ್ ಮಾಡಬೇಕು ಅಂತಂದರೆ ಆ ಸಬ್ಸ್ಟೆನ್ಸು ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ನ ಫಾಲೋ ಮಾಡಬೇಕು ಅಂತಂತಂದರೆ, ಎ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಈಸ್ ಒನ್ ಇನ್ ವಿಚ್ ಇಟ್ ಅಬ್ಸರ್ಬ್ಸ್ radiation of all wavelength incident on it, but it does not emit any radiation. ಯಾವ ಸಬ್ಸ್ಟೆನ್ಸ್ನ ನಾವು ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಅಂತ ನೇಮ್ ಮಾಡ್ತೀವಿ ಅಂತಂದರೆ, ಏನೇ ರೇಡಿಯೇಷನ್ಸ್ ಇರ್ಬೋದು ಅಷ್ಟು ರೇಡಿಯೇಷನ್ಸ್ನು ಅಬ್ಸರ್ವ್ ಮಾಡುತ್ತೆ ಎಲ್ಲ ವೇವ್ ಲೆಂತಲ್ಲೂ. ಯಾವ ರೇಡಿಯೇಷನ್ಸ್ನು ಎಮಿಟ್ ಮಾಡೋದಿಲ್ಲ ಆ ಸಬ್ಸ್ಟೆನ್ಸ್ನ ಪರ್ಫೆಕ್ಟ್ ಬ್ಲ್ಯಾಕ್ ಬಾಡಿ ಅಂತ ನೇಮ್ ಮಾಡ್ತೀವಿ. Okay, first point you have to write a black body which absorbs all wavelength but it does not emit any radiation. Usually these black body which depends on temperature ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಿದ್ರೆ ಈ ಬ್ಲ್ಯಾಕ್ ಬಾಡಿಗೆ ಟೆಂಪರೇಚರ್ನ ರೈಸ್ ಮಾಡ್ತಾ ಹೋಗ್ತಾ ಇದ್ದಂಗೆ ಏನು ರೇಡಿಯೇಷನ್ಸ್ ಇರುತ್ತೋ ಆ ರೇಡಿಯೇಷನ್ಸ್ ಅಬ್ಸರ್ಪ್ಷನ್ ಕೆಪಾಸಿಟಿನೂ ಜಾಸ್ತಿ ಆಗಿರುತ್ತೆ. ದೇರ್ಫೋರ್ ಯೂಶಲಿ ದ ಬ್ಲ್ಯಾಕ್ ಬಾಡಿ ವಿಚ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯೂಶಲಿ ದ ಬ್ಲ್ಯಾಕ್ ಬಾಡಿ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾನ್ ಬಿ ಸ್ಟಡೀಡ್ ವಿತ್ ರೆಸ್ಪೆಕ್ಟ್ ಟು ಗ್ರಾಫಿಕಲ್ ಮೆಥಡ್. ಬ್ಲ್ಯಾಕ್ ಬಾಡಿನಲ್ಲಿ ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಏನೇನು ಫಿನಾಮಿನಾ ಇರುತ್ತೋ ಅದನ್ನು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಹಾಗಿದ್ರೆ ನಾವು ಟೆಂಪರೇಚರ್ನ ರೈಸ್ ಮಾಡ್ತಾ ಹೋಗ್ತಾ ಇದ್ದಷ್ಟು ಬ್ಲ್ಯಾಕ್ ಬಾಡಿನಲ್ಲಿ ಏನು ರೇಡಿಯೇಷನ್ಸ್ ಇರುತ್ತೋ ಆ ರೇಡಿಯೇಷನ್ಸು ಅಬ್ಸಾರ್ಪ್ಷನ್ ಕೆಪಾಸಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ. For example, we can study the black body characteristics by plotting the graph of wavelength versus intensity. Wavelength versus intensity graphical method ಯೂಸ್ ಮಾಡಿಕೊಂಡು ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಸ್ಪೆಕ್ಟ್ರಮ್ನ ಸ್ಟಡಿ ಮಾಡ್ತಾ ಹೋಗ್ತೀವಿ. ಓಕೆ, ಹಾಗಿದ್ರೆ ಈ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಸ್ಪೆಕ್ಟ್ರಮ್ಸ್ ಏನಿರುತ್ತೋ ಅದನ್ನು ಡಿಫ್ರೆಂಟ್ ಸೈಂಟಿಸ್ಟು ಡಿಫ್ರೆಂಟ್ ಕರ್ವ್ಸ್ಗಳನ್ನ ಕೊಟ್ಟಿರೋದ್ರಿಂದ ಆ ಕರ್ವ್ಗಳಿಗೆ ಆ ನೇಮ್ ಕೊಟ್ಟಿರ್ತೀವಿ. ದಿಸ್ ಈಸ್ ವೇನ್ಸ್ ಕರ್ವ್, Rayleigh-Jeans curve, Planck's curve. Okay, as the wavelength of the black body increases, black bodyದು wavelength ಜಾಸ್ತಿ ಮಾಡ್ತಾ ಹೋದರೆ the intensity will also increases and reaches the maximum value reach ಆಗುತ್ತೆ. After reaching the maximum value, further if we increase the wavelength, after that the intensity will be decreases gradually. ಓಕೆ, ದಿಸ್ ಇಸ್ ದ ಗ್ರಾಫಿಕಲ್ ಮೆಥಡ್. ಹಾಗಿದ್ರೆ ಇಲ್ಲಿ ಡಿಫ್ರೆಂಟ್ ಕರ್ವ್ಸ್ನ ಯೂಸ್ ಮಾಡಿದ್ದೀವಲ್ಲ, ಯಾವ್ಯಾವ ಸೈಂಟಿಸ್ಟು ಯಾವ್ಯಾವ ಕರ್ವ್ಸ್ನ ಕೊಟ್ಟಿದ್ದಾರೋ ಅದಕ್ಕೆ ಆ ನೇಮ್ ಕೊಟ್ಟಿದ್ದೀವಿ. ಯೂಶಲಿ ದೀಸ್ ವೇನ್ಸ್ ಡಿಸ್ಪ್ಲೇಸ್ಮೆಂಟ್ ಕರ್ವ್ ಆರ್ ವೇನ್ಸ್ ಕರ್ವ್ ವಿಚ್ ಇಸ್ ಸೂಟಬಲ್ ಓನ್ಲಿ ಫಾರ್ ಶಾರ್ಟರ್ ವೇವ್ ಲೆಂತ್ ಬಟ್ ನಾಟ್ ಫಾರ್ ಲಾಂಗರ್ ವೇವ್ ಲೆಂತ್. ಹಾಗಿದ್ರೆ ಈ ಕರ್ವು ಓನ್ಲಿ ಶಾರ್ಟರ್ ವೇವ್ ಲೆಂತಿಗೆ ಮಾತ್ರ ಅಪ್ಲಿಕೇಬಲ್ ಆಗುತ್ತೆ, ಲಾಂಗರ್ ವೇವ್ ಲೆಂತಿಗೆ ಅಪ್ಲಿಕೇಬಲ್ ಆಗೋದಿಲ್ಲ. ಇಲ್ಲಿ Rayleigh-Jeans curve ಏನಿದೆಯೋ, ದೀಸ್ ಕರ್ವ್ ವಿಚ್ ಇಸ್ ಸೂಟಬಲ್ ಓನ್ಲಿ ಫಾರ್ ಲಾಂಗರ್ ವೇವ್ ಲೆಂತ್ ಬಟ್ ನಾಟ್ ಫಾರ್ ಶಾರ್ಟರ್ ವೇವ್ ಲೆಂತ್. Exam point of view, first you need to write this graph. After writing this graph, the black body which absorbs radiation of all wavelength but it does not emit any radiation. Usually the black body which depends on temperature. We can study the characteristics of black body by plotting the graph of intensity versus wavelength. Usually these different curves which exhibits the characteristics of black body. These Wien's curve which is suitable only for shorter wavelength but not for longer wavelength. Rayleigh-Jeans curve which is suitable only for longer wavelength but not for shorter wavelength.